ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ, ಭಾರತದ ಅಮೃತ ಮಹೋತ್ಸವ, ಮಹೋತ್ಸವ ಮಹೋತ್ಸವ. ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ. ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ. ಹುಮ್ಮಿ ಚಿಮ್ಮಲಿ ಹರುಷೋತ್ಸವ, ತಿರಂಗ ಬಾವುಟದ ರಂಗೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಅಮೃತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ರೂಪಕ ಕಳಚಿತು ದಾಸ್ಯದ ಸಂಕೋಲೆ. ರಚನೆ ರಾಮಣ್ಣ ಹವಳೆ. ನಿರ್ಮಾಣ ಡಾಕ್ಟರ್ BM ಶರಭೇಂದ್ರ ಸ್ವಾಮಿ. ಸ್ಮಿತದ ಮಹೋತ್ಸವ, 75ರ ಮಹೋತ್ಸವ, ಮನೆ ಮನ ತುಂಬಲಿ ಭಾವೋತ್ಸವ, ಏಕತೆ ಉಸಿರಿನ ಪ್ರೇಮೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಕೇಳಿ ರೂಪಕ ಕಳಚಿತು ದಾಸ್ಯದ ಸಂಕೋಲೆ. जननी जन्मभूमि स्वर्ग से महान है, जननी जन्मभूमि स्वर्ग से महान है. इसके वास्ते ये तन है मन है और प्राण है, इसके वास्ते ये तन है मन है और प्राण है. जननी जन्मभूमि स्वर्ग से महान है, जननी जन्मभूमि स्वर्ग से महान है. 1942 ಆಗಸ್ಟ್ 8ರಂದು ಆಂಗ್ಲರೇ ಭಾರತ ಬಿಟ್ಟು ತೊಲಗಿ ಈ ಘೋಷಣೆ ದಿಢೀರನೆ ಹೊರಹೊಮ್ಮಿದ್ದಲ್ಲ. ಅದೆಷ್ಟೋ ಅಹಿಂಸಾತ್ಮಕ ಹೋರಾಟಗಳು, ಅದೆಷ್ಟೋ ಕ್ರಾಂತಿಕಾರಿಗಳು, ಬ್ರಿಟಿಷರ ವಿರುದ್ಧ ಖಡ್ಗ, ಬಂದೂಕು, ಪಿಸ್ತೂಲು ಹಾಗೂ ಬಾಂಬು ಹಿಡಿದು ಮಾಡಿದಂಥ ಸಶಸ್ತ್ರ ಹೋರಾಟಗಳು, ವಾಸುದೇವ್ ಬಲವಂತ ಫಡ್ಕೆ, ಮದನ್ ಲಾಲ್ ಧಿಂಗ್ರಾ, ಭಗತ್ ಸಿಂಗ್, ಚಾಪೇಕರ್ ಸಹೋದರರ ಬಲಿದಾನಗಳ ಕಥಾನಕಗಳು ಕೇಳಿದರೆ ಒಮ್ಮೆ ಮೈ ಜುಮ್ಮೆನಿಸುತ್ತದೆ. ಪ್ರಾಣದ ಹಂಗಿಲ್ಲದೆ ಹೋರಾಟ ಮಾಡಿ ಭಾರತ ಮಾತೆಗೆ ತಮ್ಮ ರಕ್ತ ತರ್ಪಣ ಮಾಡಿದ ವೀರರು ಹಲವರು. ಈ ಎಲ್ಲ ಘಟನೆಗಳ ಹಿನ್ನೆಲೆ ಚಲೇ ಜಾವ್ ಚಳವಳಿಯ ಘೋಷಣೆಯಲ್ಲಿ ಕೂಡಿಕೊಂಡಿದೆ. ಗಾಂಧೀಜಿಯವರು ಕಾಂಗ್ರೆಸ್ಸಿನ ನಾಯಕತ್ವವನ್ನು ವಹಿಸಿಕೊಂಡ ಬಳಿಕ ನಡೆದಂಥ ಹೋರಾಟಗಳು ಮನನೀಯ. 1920ರ ಅಸಹಕಾರ ಚಳವಳಿ, ಪರದೇಶಿ ವಸ್ತುಗಳ ದಹನ, 1930ರ ದಾಂಡಿ ಹಾಗೂ ಅಂಕೋಲದಲ್ಲಿ ಉಪ್ಪು ತಯಾರಿಕೆ ಸತ್ಯಾಗ್ರಹ, ಅರಣ್ಯ ಕಾಯ್ದೆ ಉಲ್ಲಂಘನೆ ಮೂಲಕ ಸಾಗುತ್ತಿದ್ದ ಅಹಿಂಸಾತ್ಮಕ ಚಳವಳಿಗಳು ಹಿಂಸಾರೂಪ ಧರಿಸಿದಾಗ ಮನನೊಂದು ಗಾಂಧೀಜಿಯವರು ಇಡೀ ಸ್ವಾತಂತ್ರ್ಯ ಹೋರಾಟವನ್ನೇ ನಿಲ್ಲಿಸಿಬಿಟ್ಟರು. ಜಗತ್ತಿನ ಎರಡನೆಯ ಮಹಾಯುದ್ಧ ಪ್ರಾರಂಭವಾಗುವ ಕಾಲಕ್ಕೆ ಗಾಂಧೀಜಿಯವರು ಸತ್ಯಾಗ್ರಹಿಗಳ ಒತ್ತಾಸೆಗೆ ಮಣಿದು ವೈಯಕ್ತಿಕ ಸತ್ಯಾಗ್ರಹಕ್ಕೆ ಸಮ್ಮತಿಸುತ್ತಾರೆ. ಇಂಗ್ಲೆಂಡ್ ದೇಶವು ತಾನೂ ಯುದ್ಧಕ್ಕೆ ಸೇರಿದ್ದಲ್ಲದೆ ಭಾರತವನ್ನೂ ಯುದ್ಧದ ಕೊಳ್ಳಕ್ಕೆ ನೂಕಿತು. ಯುದ್ಧಕ್ಕೆ ಭಾರತ ಸೇರುವುದನ್ನು ಕಾಂಗ್ರೆಸ್ ಹಾಗೂ ಮುಸ್ಲಿಂ ಲೀಗ್ಗಳು ಒಪ್ಪಲಿಲ್ಲ. ಆಗ ಇವರನ್ನು ಸಂತೃಪ್ತಿಗೊಳಿಸಲು ಇಂಗ್ಲೆಂಡಿನ ಪ್ರಧಾನಿ ಲಿನ್ ಲಿಥಗೋ ರಿಚರ್ಡ್ ಸ್ಟ್ರಾಫರ್ಡ್ ಕ್ರಿಪ್ಸ್ ಅಧ್ಯಕ್ಷತೆಯಲ್ಲಿ ಕಮಿಷನ್ ಒಂದನ್ನು ರಚನೆ ಮಾಡಿ ಭಾರತಕ್ಕೆ ಸ್ವಾಯತ್ತ ರಾಜ್ಯವನ್ನು ಕೆನಡಾ ಮತ್ತು ಐರ್ಲೆಂಡಿನಂತೆ ಕೊಡುವ ಆಶ್ವಾಸನೆ ನೀಡಿತು. ಆದರೆ ಗಾಂಧೀಜಿಯವರು ಅದನ್ನು ಒಪ್ಪದೆ ಪೂರ್ಣ ಸ್ವಾತಂತ್ರ್ಯದ ಬೇಡಿಕೆಯಿಟ್ಟರು.
ಅದನ್ನು ಬ್ರಿಟಿಷ್ ಸರ್ಕಾರ ಒಪ್ಪದಿದ್ದಾಗ ಗಾಂಧೀಜಿಯವರು 1942ರ ಮುಂಬೈ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಗಸ್ಟ್ 8ರಂದು ಚಲೆ ಜಾವ್ ಚಳವಳಿ ಘೋಷಿಸಿದರು. ಬಿಸಿಲಿರಲಿ ಕೊರೆವ ಚಳಿ ಇರಲಿ, ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ, ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ, ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ, ಉರಿವ ಬಿಸಿಲಿರಲಿ ಕೊರೆವ ಚಳಿ ಇರಲಿ, ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ, ಮನದೊಳಿರಲಿ ನಿನ್ನ ಧ್ಯಾನ. ಇದೇ ಸಮಯದಲ್ಲಿ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎನ್ನುವುದು ಭಾರತೀಯರಿಗೆ ಮಂತ್ರವಾಯಿತು. ಚಲೆ ಜಾವ್ ಚಳವಳಿ ಘೋಷಿಸಿದ ಅಂದಿನ ರಾತ್ರಿಯೇ ಗಾಂಧೀಜಿ, ಕಸ್ತೂರ್ಬಾ, ಮಹಾದೇವ್ ದೇಸಾಯಿ ಒಳಗೊಂಡು ಎಲ್ಲ ಕಾಂಗ್ರೆಸ್ ನಾಯಕರನ್ನು ಬ್ರಿಟಿಷ್ ಸರ್ಕಾರ ಜೈಲಿಗೆ ಅಟ್ಟಿತು. ಗುಪ್ತವಾಗಿ ಬೇರೆ ಬೇರೆ ಸ್ಥಳದಲ್ಲಿ ಅವರನ್ನು ಇಟ್ಟರು. ಪುಣೆಯ ಆಗಾ ಖಾನ್ ಅರಮನೆಯನ್ನೇ ಜೈಲನ್ನಾಗಿ ಪರಿವರ್ತಿಸಿ ಗಾಂಧೀಜಿ, ಕಸ್ತೂರ್ಬಾ, ಮಹಾದೇವ್ ದೇಸಾಯಿಯವರನ್ನು ಅಲ್ಲಿ ಇಟ್ಟರು. ಮರುದಿನ ಪತ್ರಿಕೆಗಳು ಗಾಂಧೀಜಿಯವರ ಬಂಧನವನ್ನು, ಮಾಡು ಇಲ್ಲವೇ ಮಡಿ ಎಂಬ ಮಂತ್ರದ ಮಹತ್ವವನ್ನು ಪ್ರಕಟಿಸಿದವು. ಕಸ್ತೂರ್ಬಾ ಹಾಗೂ ಮಹಾದೇವ್ ದೇಸಾಯಿಯವರು ಜೈಲಿನಲ್ಲಿಯೇ ತೀರಿ ಹೋದರು. ಕ್ವಿಟ್ ಇಂಡಿಯಾ ಘೋಷಣೆಯಾಗಿತ್ತಷ್ಟೇ. ಇನ್ನು ಚಳವಳಿಯ ರೂಪುರೇಷೆ ಸಿದ್ಧವಾಗಿರಲಿಲ್ಲ. ನಾಯಕರಾರು ಹೊರಗಿರಲಿಲ್ಲ, ಜೈಲಿನಲ್ಲಿದ್ದರು. ಭಾರತದ ಎಲ್ಲ ಜಿಲ್ಲೆಗಳ ಹೋರಾಟಗಾರರನ್ನು ಹಿಡಿದು ಜೈಲಿಗೆ ಅಟ್ಟಲಾಯಿತು. ಆಗ ಜನರೇ ಚಳವಳಿಯನ್ನು ಕೈಗೆ ತೆಗೆದುಕೊಂಡರು. ಯುವಕರೇ ನಾಯಕರಾಗಿ ಕಾಯ್ದೆಗಳ ಉಲ್ಲಂಘನೆಯನ್ನ ಮಾಡಿದರು. ಭೂಗತವಾಗಿ ರೈಲುಗಳ ಹಳಿಯನ್ನ ಕಿತ್ತಿದರು. ಪೋಸ್ಟ್ ಆಫೀಸುಗಳನ್ನು ಸುಟ್ಟರು. ರೈಲ್ವೆ ಸ್ಟೇಷನ್ನುಗಳಿಗೆ ಬೆಂಕಿ ಹಚ್ಚಿದರು. ಅಂಚೆ ಚೀಲಗಳನ್ನು ಕಿತ್ತರು. ಚಾವಡಿಗಳಲ್ಲಿದ್ದ ಹಫ್ತೆ ದಫ್ತರುಗಳನ್ನು ಸುಟ್ಟರು. ಎಲ್ಲರೂ ಭೂಗತರಾದರು. ಸಿಕ್ಕವರು ಮಾತ್ರ ಜೈಲು ಕಂಡರು. ಜ್ವಾಲೆಯ ರೂಪವನ್ನು ಪಡೆದ ಹೋರಾಟ ಕನ್ನಡ ನಾಡಿಗೂ ಹಬ್ಬಿತು. ಈ ಹೋರಾಟದಲ್ಲಿ ಅನೇಕರು ಮರಣವನ್ನು ಮಹಾನವಮಿ ಎಂದು ಸ್ವೀಕರಿಸಿದರು. ಮೈಲಾರ ಮಹಾದೇವ ಹಾಗೂ ಆತನ ಸಹಚರರಾದ ಕೊಗನೂರಿನ ವೀರಯ್ಯ ಹಿರೇಮಠ ಹಾಗೂ ಮಡಿವಾಳ ತಿರುಕಪ್ಪ ಹೋರಾಟದಲ್ಲಿ ಆಹುತಿಯಾದರು. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ
ಉಚ್ಚ ನೀಚ ಭೇದವ ಅಳಿಸಿ ದೂರಗೊಳಿಸುವ ರೊಚ್ಚು ರೋಷ ನೀಗುತ್ತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಬ್ರಿಟಿಷರು ಭಾರತವನ್ನು ದಾಸ್ಯದಲ್ಲಿಟ್ಟುಕೊಳ್ಳಲು ಇನ್ನೂ ಸಾಧ್ಯವಿಲ್ಲವೆಂದು ಮನಗಂಡು ಭಾರತಕ್ಕೆ ಸ್ವಾತಂತ್ರ್ಯವನ್ನು ನೀಡಲು ನಿರ್ಧರಿಸಿದರು. ಈ ಚಲೇ ಜಾವ್ ಚಳವಳಿಯನ್ನು ಕುರಿತು ಇತಿಹಾಸ ಪ್ರಾಧ್ಯಾಪಕ ಬಿಬ್ಬಿ ಬಾಚರಸ ಅವರು ಹೀಗೆ ಹೇಳುತ್ತಾರೆ. 1942 ಆಗಸ್ಟ್ 8ರಂದು ಗೋವಾಳಿ ಮೈದಾನದಲ್ಲಿ ಭಾರತೀಯರ ನಾಯಕರ ಮತ್ತು ಜವಾಹರ್ಲಾಲ್ ನೆಹರು ಅವರ ಗಾಂಧೀಜಿಯವರ ಸಮ್ಮುಖದಲ್ಲಿ ಒಂದು ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನ ಆರಂಭ ಮಾಡ್ತಾರೆ. ಇಂಗ್ಲಿಷರು ತತ್ಕ್ಷಣವೇ ಭಾರತದಿಂದ ಕಾಲ್ ತೆಗಿಬೇಕು, ಇಲ್ಲವೇ ಕಾನೂನು ಭಂಗ ಚಳವಳಿಯನ್ನ ಎದುರಿಸಬೇಕು ಅಂತಕ್ಕಂಥ ರಾಷ್ಟ್ರೀಯವಾದಿಗಳು ಇದನ್ನ ಘೋಷಣೆಯಾಗಿ ಕೂಗ್ತಾರೆ. ಈ ನಿಟ್ಟಿನಲ್ಲಿ ಗಾಂಧೀಜಿಯವರು ಒಂದು ದೇಶಕ್ಕೆ ಬಹುದೊಡ್ಡ ಮಂತ್ರವನ್ನ ಕೊಡ್ತಾರೆ. ಮಾಡು ಇಲ್ಲವೇ ಮಡಿ ಎಂಬ ಕರೆಯನ್ನು ನೀಡಿ ಒಂದು ಭಾರತೀಯರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಸಂಚಲನವನ್ನ ಉಂಟು ಮಾಡುವಂತ ಒಂದು ಹೇಳಿಕೆ ಘೋಷಣೆ ಇದಾಗುತ್ತೆ. ಇಂತಹ ಸಮಯದಲ್ಲಿ ಸರ್ಕಾರ ತನ್ನ ಪೂರ್ವ ಯೋಜಿತ ಕ್ರಮದಂತೆ, ಅಂದ್ರೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತದೆ ಅಂತಂದ್ರೆ, ಆಗಸ್ಟ್ 9ರಂದು ಮುಂಜಾನೆ ಮಹಾತ್ಮ ಗಾಂಧೀಜಿಯವರನ್ನ, ಜವಾಹರ್ಲಾಲ್ ನೆಹರೂರವರನ್ನ, ಮೌಲಾನಾ ಆಜಾದ್ರವನ್ನ, ಸರ್ದಾರ್ ವಲ್ಲಭಾಯ್ ಪಟೇಲರನ್ನ, ಬಾಬು ರಾಜೇಂದ್ರ ಪ್ರಸಾದ್ರವರನ್ನ, ಆಚಾರ್ಯ ಕೃಪಾಲಿನಿ ಅಂತಕ್ಕಂಥ ಮುಂಚೂಣಿ ನಾಯಕರೆಲ್ಲರನ್ನೂ ಬಂಧಿಸಿ ಸೆರೆಮನೆಗೆ ತಳ್ಳುತ್ತೆ. ಹೀಗಾಗಿ ಮುಂಚೂಣಿಯ ನಾಯಕರನ್ನ ಕಳೆದುಕೊಂಡಂತಹ ಭಾರತೀಯರು ಬ್ರಿಟಿಷರ ವಿರುದ್ಧ ಬಹಳ ರೊಚ್ಚಿಗೇಳ್ತಾರೆ ಮತ್ತು ಅವರ ಅಪಾರ ಅನುಯಾಯಿಗಳನ್ನು ಬ್ರಿಟಿಷ್ ಸರ್ಕಾರ ಸೆರೆಮನೆಗೆ ತಳ್ಳುತ್ತೆ. ಈ ರೀತಿ ಬ್ರಿಟಿಷರು ಕೈಗೊಂಡಂತ ಈ ದಮನಕಾರಿ ಕೃತ್ಯ ಭಾರತೀಯರ ರಾಷ್ಟ್ರೀಯತೆಯ ಕಿಚ್ಚಿಗೆ ಬೆಂಕಿ ಹಚ್ಚಿದಂತಾಗತ್ತೆ. ದೇಶದಾದ್ಯಂತ ಹರತಾಳಗಳು ಜರುಗ್ತವೆ. ಇಲ್ಲಿ ಕಾರ್ಮಿಕರು ಮುಷ್ಕರವನ್ನು ಆರಂಭಿಸ್ತಾರೆ. ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಹೊರಬಂದು ಚಳುವಳಿಕೆಯಲ್ಲಿ ಧುಮ್ಮುತ್ತಾರೆ. ಈ ಒಂದು ಚಳುವಳಿ ನಂತರದಲ್ಲಿ ದೊಡ್ಡ ಹಿಂಸಾ ರೂಪವನ್ನು ತಾಳುತ್ತೆ. ರೈಲ್ವೆ ನಿಲ್ದಾಣಗಳು, ಅಂಚೆ ಕಚೇರಿಗಳು, ಪೊಲೀಸ್ ಠಾಣೆಗಳಿಗೆ ಮುತ್ತಿಗೆ ಹಾಕಲಾಗ್ತದೆ. ಟೆಲಿಫೋನ್ ಮತ್ತು ರೈಲ್ವೆ ಸಂಪರ್ಕವನ್ನ ಕಡಿದು ಹಾಕಲಾಗ್ತದೆ. ಸರ್ಕಾರಿ ಕಟ್ಟಡಗಳು ಮತ್ತು ರೈಲ್ವೆ ಬೋಗಿಗಳನ್ನ ಸುಡಲಾಗ್ತದೆ. ಅಲ್ಲದೆ ಬ್ರಿಟಿಷರು ಸೈನಿಕರ ವಾಹನಗಳನ್ನು ಧ್ವಂಸ ಮಾಡ್ತಾರೆ. ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡು ಬಂದದ್ದು ಪ್ರಾರಂಭದಲ್ಲಿ ಮದ್ರಾಸ್ ಮತ್ತು ಬಂಗಾಳದಲ್ಲಿ. ನಂತರದಲ್ಲಿ ಈ ಚಳವಳಿಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು, ಸಣ್ಣ ಪುಟ್ಟ ಕಾರ್ಮಿಕರು, ಸಮಾಜ ಸೇವಾ ಕಾರ್ಯಕರ್ತರು, ಅಧ್ಯಾಪಕರು, ಹೀಗೆ ಬಹುತೇಕ ಎಲ್ಲಾ ವರ್ಗದ ಜನತೆ ಭಾರತದಾದ್ಯಂತ ಈ ಒಂದು ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಈ ಒಂದು ಪರಿಸ್ಥಿತಿ ಹೇಗೆ ವಿಕೋಪಕ್ಕೆ ಹೋಗ್ತದೆ ಅಂತಂದ್ರೆ, ಮನೆ ಮನೆಯ ಪ್ರತಿಯೊಬ್ಬ ನಾಗರಿಕನು ಈ ಚಳವಳಿಯಲ್ಲಿ ಧುಮ್ಮಿಕ್ತಾರೆ. ಇದರನ್ನು ಕಂಡಂತ ಬ್ರಿಟಿಷರು ಈ ಒಂದು ಚಳವಳಿಯನ್ನು ಹತ್ತಿಕ್ಕಲೇಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಮನಗೊಂಡು ಬ್ರಿಟಿಷ್ ಸರ್ಕಾರ ಜನತೆಯ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಗುಂಡಿನ ಸುರಿಮಳೆಗೈತದೆ. ಅನೇಕ ಜನರು ಈ ಒಂದು ನಿಟ್ಟಿನಲ್ಲಿ ತಮ್ಮ ಪ್ರಾಣಾರ್ಪಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಜನರ ಮೇಲೆ ದಂಡವನ್ನು ವಿಧಿಸಲಾಗ್ತದೆ. ಈ ಒಂದು ಕ್ರಿಯೆಗಳು ಚಳವಳಿಯನ್ನು ಹತ್ತಿಕ್ಕುವಂತ ಕ್ರಮಗಳಾಗಿ ಮತ್ತಷ್ಟು ಭಾರತೀಯರನ್ನ ರೊಚ್ಚಿಗೀಳುವಂತೆ ಮಾಡುತ್ತೆ. ಈ ನಿಟ್ಟಿನಲ್ಲಿ ಪಾಟ್ನಾ, ಭಾಗಲ್ಪುರ್, ಬಿಹಾರದ ಮಾಂಗಿಯಾರ್, ಬಂಗಾಳದ ನಂದ್ಯಾ ಮತ್ತು ತಲ್ಚಾರ್ ಎಂಬ 5 ಪಟ್ಟಣಗಳಲ್ಲಿ ಜನತೆಯ ಗುಂಪುಗಳ ಮೇಲೆ ಬ್ರಿಟಿಷ್ ಸರ್ಕಾರ ಅಶ್ರುವಾಯುವನ್ನ ಪ್ರಯೋಗ ಮಾಡುತ್ತೆ. ಆಗಸ್ಟ್ ಮತ್ತು ಡಿಸೆಂಬರ್ ಈ 2 ತಿಂಗಳ ಅವಧಿಯಲ್ಲಿ ಪೊಲೀಸರ ಗೋಲಿಬಾರ್ನಿಂದ ಸತ್ತವರ ಸಂಖ್ಯೆ ನೆನೆಸ್ಕೊಂಡ್ರೆ ಅದು ಅಗಾಧ. ಆಗಿನ ಕಾಲದಲ್ಲೇ ನೆಹರು ಅವರು ಒಂದು ಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ದೇಶ 4,000ರಿಂದ 10,000 ಜನ ಪ್ರಾಣವನ್ನ ಕಳ್ಕೊಂಡ್ರು. 1942 ವೇಳೆಗೆ 60,000ಕ್ಕಿಂತಲೂ ಹೆಚ್ಚು ಜನ ಬಂಧಿತರಾದರು. 26,000 ಜನ ಕೈದಿಗಳಾಗಿ ರೂಪುಗೊಂಡ್ರು ಅಂತಕ್ಕಂಥ ನೆಹರು ಅವರ ಮಾತಿನಲ್ಲಿ ನಾವು ಹೇಳಬೇಕಾಗುತ್ತೆ. ಒಟ್ಟಾರೆ ಭಾರತ ಬಿಟ್ಟು ತೊಲಗೆಯ ಚಳವಳಿಯು ಈ ರೀತಿಯಾಗಿ ಪ್ರತಿಯೊಂದು ಮನೆಗೂ ಹಬ್ಬುತ್ತೆ. ದೇಶದಾದ್ಯಂತ ಇದು ಒಂದು ದೊಡ್ಡ ಚಳವಳಿಯಾಗಿ ರೂಪುಗೊಳ್ಳುತ್ತದೆ. ಕ್ವಿಟ್ ಇಂಡಿಯಾ ಚಳವಳಿ
ಮುಂದೆ ಸ್ವಾತಂತ್ರ್ಯ ಗಳಿಸಿಕೊಳ್ಳಿಕ್ಕೆ ನಾಂದಿ ಆಯಿತು ಅಂತಕ್ಕಂಥದ್ರಲ್ಲಿ ಬಹಳ ಮುಖ್ಯವಾಗ್ತದೆ. ಸ್ವಾತಂತ್ರ್ಯ ಪ್ರಕ್ರಿಯೆ ಪ್ರಾರಂಭವಾಯಿತು. ಜೈಲಿನಲ್ಲಿದ್ದವರ ಬಿಡುಗಡೆಯಾಯಿತು. ಗಾಂಧೀಜಿಯವರ ವಿರೋಧದ ಮಧ್ಯದಲ್ಲಿಯೇ ಅಖಂಡ ಭಾರತವು ಭಾರತ ಮತ್ತು ಪಾಕಿಸ್ತಾನವೆಂದು ವಿಭಜನೆಯಾಯಿತು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರವಾಯಿತು. ಕೆಂಪು ಕೋಟೆಯ ಮೇಲೆ ತಿರಂಗ ಧ್ವಜ ಹಾರಾಡಿತು. झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा, सदा शक्ति बरसाने वाला, सदा शक्ति बरसाने वाला, प्रेम सुधा बरसाने वाला, प्रेम सुधा बरसाने वाला, वीरों को हर्षाने वाला, वीरों को हर्षाने वाला, मातृभूमि का तन मन सारा, मातृभूमि का तन मन सारा, विजयी विश्व तिरंगा प्यारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा, शान न इसकी जाने पाए, शान न इसकी जाने पाए, चाहे जान भले ही जाए, चाहे जान भले ही जाए, सत्य की विजय करके दिखाए, सत्य की विजय करके दिखाए, तब होवे प्रण पूर्ण हमारा, तब होवे प्रण पूर्ण हमारा, विजयी विश्व तिरंगा प्यारा, झंडा ऊंचा रहे हमारा, विजयी विश्व तिरंगा प्यारा, झंडा ऊंचा रहे हमारा. ದೆಹಲಿಯಲ್ಲಿ ಎಲ್ಲ ಮನೆಗಳು, ಬೀದಿಗಳು, ಚೌಕಗಳು ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿದ್ದವು. ಜನರೆಲ್ಲ ಬೀದಿಗೆ ಬಂದು ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಎನ್ನುತ್ತಾ ಮೆರವಣಿಗೆಗಳನ್ನು ಮಾಡಿದರು. ಆಗ ಸಂವಿಧಾನ ಸಭೆ ನಿಶ್ಚಿತಗೊಳಿಸಿದ ತ್ರಿವರ್ಣ ಧ್ವಜ, ಅದರ ಮಧ್ಯೆ ಅಶೋಕ ಚಕ್ರವಿದ್ದ ರಾಷ್ಟ್ರಧ್ವಜವನ್ನು ಸರಿಯಾಗಿ ಆಗಸ್ಟ್ 14 ಮಧ್ಯರಾತ್ರಿ ಸರಿಯುತ್ತಲೇ ದೆಹಲಿಯ ಕೆಂಪುಕೋಟೆಯ ಮೇಲೆ ಧ್ವಜವೇರಿಸಿ ಅತ್ಯಂತ ಪ್ರಸಿದ್ಧವಾದ ಟ್ರಿಸ್ಟ್ ವಿತ್ ಡೆಸ್ಟಿನಿ ಎಂಬ ಐತಿಹಾಸಿಕ ಭಾಷಣ ಮಾಡಿದರು ನೆಹರು. ಜಗತ್ತು ಮಲಗಿರುವಾಗ ಭಾರತ ಎಚ್ಚೆತ್ತು ಸ್ವತಂತ್ರಗೊಂಡಿದೆ. ನಮ್ಮ ಕನಸುಗಳೆಲ್ಲ ಸಾಕಾರಗೊಳಿಸುವ ದಿನಗಳು ಬಂದಿವೆ. ಹಳೆಯ ದಿನಗಳೆಲ್ಲ ಹೋದವು. ಹೊಸ ಬದುಕು ಕಟ್ಟಿಕೊಳ್ಳುವ ದಿನ ರಾಷ್ಟ್ರಕ್ಕೆ ಲಭಿಸಿದೆ. ಬಡವರ ಕಣ್ಣೀರನ್ನು ಒರೆಸಬೇಕಾಗಿದೆ. ಭಾರತದ ಕನಸುಗಳನ್ನು ನನಸಾಗಿ ಮಾಡುವ ದಿನ ಇದು ಎಂದು ಜವಾಹರಲಾಲ್ ನೆಹರು ಅವರು ಘೋಷಿಸಿದರು. We made a tryst with destiny, and now the time comes when we shall redeem our pledge, not wholly or in full measure, but very substantially. At the stroke of the midnight hour, when the world sleeps, India will awake to life and freedom. A moment comes, which comes but rarely in history, when we step out from the old to the new, when an age ends, and when the soul of a nation, long suppressed, finds utterance. It is fitting that at this solemn moment we take the pledge of dedication to the service of India and her people, and to the still larger cause of humanity. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಗಾಂಧೀಜಿಯವರು ಬಂಗಾಲದ ನೌಕಾಲಿಯಲ್ಲಿದ್ದರು. ಬಂಗಾಳವು ಪಶ್ಚಿಮ ಬಂಗಾಳ ಹಾಗೂ ಪೂರ್ವ ಬಂಗಾಳವೆಂದು ವಿಭಜಿಸಲ್ಪಟ್ಟು ಕೋಮುಗಲಭೆ ತಾರಕಕ್ಕೇರಿತ್ತು. ಅಲ್ಲಿ ಶಾಂತಿ ಉಂಟು ಮಾಡಲು ಉಪವಾಸ ಕೈಗೊಂಡಿದ್ದರು ಗಾಂಧೀಜಿಯವರು.
ಆ ಸಂದಿಗ್ಧ ಸಮಯದಲ್ಲಿ ಆಗ ಪಶ್ಚಿಮ ಬಂಗಾಳದ ಗವರ್ನರ್ ಆಗಿ ನೇಮಕವಾಗಿದ್ದ ಚಕ್ರವರ್ತಿ ರಾಜಗೋಪಾಲಾಚಾರ್ಯರು ತ್ರಿವರ್ಣ ಧ್ವಜ ಏರಿಸಿದರು. ಭಾರೀ ಸಡಗರದ ಮಧ್ಯೆ 14ರ ಮಧ್ಯರಾತ್ರಿ 12:01 ಮುಂಬಯಿಯಲ್ಲಿ BG ಖೇರ್ ಅವರು, ಮದ್ರಾಸಿನಲ್ಲಿ ಗವರ್ನರ್ HKS ಆರ್ಕಿಬಾಲ್ಡ್ ನೈ ಎಂಬುವರು ಧ್ವಜ ಹಾರಿಸಿದರು. ಆಂಗ್ಲರ ಅಧೀನದಿಂದ ಬಿಡುಗಡೆ ಪಡೆದ ಸ್ವತಂತ್ರ ಭಾರತದ ಜಿಲ್ಲೆಗಳ ಕಲೆಕ್ಟರುಗಳು ಧ್ವಜವೇರಿಸಿ ಸಂಭ್ರಮಪಟ್ಟರು. ಆಗ ಭಾರತದಲ್ಲಿ 562 ಸಂಸ್ಥಾನಗಳಿದ್ದವು. ಅವುಗಳು ತಾವು ಸ್ವತಂತ್ರ ಸಂಸ್ಥಾನಗಳೆಂದು ಸಾರಿಕೊಂಡವು. ಆದರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲರು ಸಾಮ, ದಾನ, ಭೇದ, ದಂಡನೀತಿಯನ್ನು ಪ್ರಯೋಗಿಸಿ 559 ಸಂಸ್ಥಾನಗಳು ಭಾರತದಲ್ಲಿ ವಿಲೀನಗೊಳ್ಳುವ ಹಾಗೆ ಮಾಡಿದರು. ಆದರೆ ಜುನಾಗಢ್, ಹೈದರಾಬಾದ್ ನಿಜಾಮ ಮತ್ತು ಕಾಶ್ಮೀರದ ರಾಜ ಹರಿಸಿಂಗ್ ಅವರು ಭಾರತದಲ್ಲಿ ವಿಲೀನವಾಗಲಿಲ್ಲ. ತಮ್ಮದು ಸ್ವತಂತ್ರ ಸಂಸ್ಥಾನವೆಂದು ಘೋಷಿಸಿಕೊಂಡರು. ಹೈದರಾಬಾದ್ ಪ್ರಾಂತದ ನಿಜಾಮನು ಯಥಾಸ್ಥಿತಿ ಒಪ್ಪಂದದನ್ವಯ ಸ್ವತಂತ್ರ ಸಾರಿದನು. ಹೈದರಾಬಾದ್ ಪ್ರಾಂತದ 16 ಜಿಲ್ಲೆಗಳಲ್ಲಿ ಧ್ವಜ ಏರಿಸದಂತೆ, ಜನಗಣಮನ ಹೇಳದಂತೆ ಕಟ್ಟಪ್ಪಣೆ ವಿಧಿಸಿದನು. ಜಿಲ್ಲಾ ಸ್ಥಳಗಳಲ್ಲಿ ಪೊಲೀಸ್ ಕೂಚುಗಳು ನಡೆಸಿ ನವಾಬನು ಭಯದ ವಾತಾವರಣವನ್ನು ಸೃಷ್ಟಿಸಿದ್ದನು. ಊರು ತುಂಬ ಪೊಲೀಸರ ಹೆಜ್ಜೆಗಳು. ತ್ರಿರಂಗ ಧ್ವಜ ಇಲ್ಲಿ ನಿಷೇಧಿತ ಬಟ್ಟೆಯಾಯಿತು. ಒಂದೇ ಮಾತರಂ ಗೀತೆ ದೇಶದ್ರೋಹದ ಹಾಡಾಯಿತು. ಗಾಂಧಿ ಟೊಪ್ಪಿಗೆ ತಿರಸ್ಕೃತವಾಯಿತು. ದೇಶ ನಾಯಕರ ಭಾವಚಿತ್ರಗಳು ಬಹಿಷ್ಕೃತವಾದವು. ಹೈದರಾಬಾದ್ ನಿಜಾಮನ ಈ ನಡೆಯನ್ನು ವಿರೋಧಿಸಿ ರಾಯಚೂರು ಜಿಲ್ಲೆಯ ಕಲೆಕ್ಟರ್ ಕಚೇರಿಯಾದ ಸಾತ್ ಕಚೇರಿ ಮೇಲೆ ಆಗಸ್ಟ್ 14ರ ಮಧ್ಯರಾತ್ರಿ ನಿಜಾಮರ ಅಸಫ್ ಜಹಾ ಧ್ವಜವಿಳಿಸಿ ಭಾರತದ ತ್ರಿವರ್ಣ ಧ್ವಜವೇರಿಸಲು ಸ್ವಾತಂತ್ರ್ಯದ ಸೇನಾನಿಗಳು ನಿರ್ಧರಿಸಿದರು. ಆಗಸ್ಟ್ 14ರ ಸರಿರಾತ್ರಿಯಲ್ಲಿ ನಾಗಪ್ಪನವರ ಹಿರಿತನದಲ್ಲಿ ಬಸಣ್ಣ, ಶರಭಯ್ಯ, ಚಂದ್ರಯ್ಯ, ಪರ್ವತರೆಡ್ಡಿ ಎನ್ನುವ ಸ್ವಾತಂತ್ರ್ಯ ಸೇನಾನಿಗಳು ಸಾತ್ ಕಚೇರಿಯ ಹಿಂಬದಿಗೆ ಹೋದರು. ನಾಗಪ್ಪ ಹಾಗೂ ಬಸಣ್ಣನವರು ಒಂದು ಗತ್ತಿನಲ್ಲಿ ಕಟ್ಟಡ ಏರಿದರೆ ಪೊಲೀಸರನ್ನ ಕಾಯಲು ಇತರ 3 ನಿಂತಿದ್ದರು. ಕತ್ತಲೆಯ ಮಧ್ಯದಲ್ಲಿ ಮೇಲೆ ಹೋಗಿ ನಿಜಾಮರ ಅಸಫ್ ಜಹಾ ಇಳಿಸಿ ತಿರಂಗ ಧ್ವಜವನ್ನು ಏರಿಸಿದರು. ಕಣ್ಣಂಚಿನಲ್ಲಿಯೇ ಧ್ವಜಕ್ಕೆ ನಮನ ಸಲ್ಲಿಸಿ ಅಲ್ಲಿಂದ ಮೆಲ್ಲಗೆ ಇಳಿದು 5 ಜನ ಕತ್ತಲಲ್ಲಿ ಕರಗಿ ತುಂಗಭದ್ರಾ ನದಿಯನ್ನು ದಾಟಿ ಆಗಿನ ಮದ್ರಾಸ್ ಪ್ರಾಂತದಲ್ಲಿದ್ದ ಆದೋನಿಗೆ ಹೋಗಿ ಪಾರಾದರು. ಭಾರತವು ಸ್ವಾತಂತ್ರ್ಯ ಪಡೆದ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ನಡೆದ ಘಟನಾವಳಿಗಳನ್ನು ನೆನಪಿಸಿಕೊಳ್ಳುತ್ತಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ರಾಮಣ್ಣ ಹವಳೆ ಅವರು. 1947 ಆಗಸ್ಟ್ 15ಕ್ಕೆ ಕೇವಲ ಮದ್ರಾಸ್ ಪ್ರಾಂತ, ಮುಂಬೈ ಪ್ರಾಂತ ಮತ್ತು ಬಂಗಾಳ ಪ್ರಾಂತಗಳು ಮಾತ್ರ ನೇರವಾಗಿ ಇಂಗ್ಲೀಷ್ ಆಡಳಿತದಲ್ಲಿರ್ತಕ್ಕಂಥವು ಭಾರತದಲ್ಲಿ ಸೇರಿದವು. ಆದ ಮೇಲೆ 562 ಸಂಸ್ಥಾನಗಳು ಭಾರತ ಒಕ್ಕೂಟದಲ್ಲಿ ಸೇರಲಿಲ್ಲ. ಆಗ ಸರ್ದಾರ್ ವಲ್ಲಭಭಾಯ್ ಪಟೇಲರು ಬಹಳ ಪ್ರಯತ್ನ ಮಾಡಿ ಉಳಿದವನ್ನ ದಾನ, ಭೇದ, ದಂಡ ಇವುಗಳನ್ನು ಉಪಯೋಗಿಸಿ ಅವರು 559 ಸಂಸ್ಥಾನಗಳನ್ನು ಭಾರತದ ವಶಕ್ಕೆ ತೆಗೆದುಕೊಂಡರು. ಅದಾದ ಮೇಲೆ ಈ ಹೈದರಾಬಾದ್ ಸಂಸ್ಥಾನ ಮತ್ತು ಜುನಾಗಢ್ ಮತ್ತು ಕಾಶ್ಮೀರ ಇವುಗಳು ಭಾರತ ಒಕ್ಕೂಟದಲ್ಲಿ ಸೇರಲಿಲ್ಲ. ಹೈದರಾಬಾದ್ ಪ್ರಾಂತ ನಿಜಾಮನು ಮತಾಂತರ ಮಾಡಿ ಮುಸ್ಲಿಮರ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಮತ್ತು ನಾವು ಮುಸ್ಲಿಂ ಆಡಳಿತವನ್ನು ತರಬೇಕು ಅಂತ. ಅದಕ್ಕಾಗಿ ಅವರ ಜನರನ್ನು ಪ್ರಚೋದಿಸಲು ಇಸ್ಲಾಂ ಖತರೆ ಮೇ ಹೇ ಅಂತಕ್ಕಂಥ ವಿಚಾರವನ್ನು ಮೂಡಿಸಿದರು. ಆಗ ಹಿಂದೂಗಳ ಕೊಲೆ ಮತ್ತು ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಮಾಡುವುದು ಮತ್ತು ಅನೇಕ ಮಕ್ಕಳನ್ನು ಕೊಲ್ಲುವುದು, ಮನೆಗಳ ಮೇಲೆ ದರೋಡೆ ಮಾಡುವುದು, ಸ್ವಾತಂತ್ರ್ಯ ಹೋರಾಟಗಾರರನ್ನು ಹುಡುಕಿ ಕೊಲ್ಲುವುದು, ಹೀಗೆ ಅತ್ಯಂತ ಕ್ರೌರ್ಯವಾಗಿರ್ತಕ್ಕಂಥ ಆಡಳಿತವನ್ನು ಅವರು ಹೇರಿದರು. ಅದಕ್ಕಾಗಿ 50,000 ಜನ ರಜಾಕಾರ ಸೈನ್ಯ ಕಟ್ಟಿ ಎಲ್ಲ ಜಿಲ್ಲಾ ಪ್ಲೇಸ್ಗಳಿಗೆ, ತಾಲೂಕಾ ಪ್ಲೇಸ್ಗಳಿಗೆ ಜನರನ್ನು ಕಳಿಸಿಬಿಟ್ಟು ಅಲ್ಲೇ ಏನಪ್ಪ ಅಂದರೆ ಬೇಕಾದ್ದು ಮಾಡಿ ಲೂಟಿ ಮಾಡಿರಿ, ಆದರೆ ಸ್ವಾತಂತ್ರ್ಯ ಹೋರಾಟದ ಹುಟ್ಟನ್ನು ಅಡಗಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟರು. ಅವಾಗ ಈ ಸ್ವಾತಂತ್ರ್ಯ ಬಂದ ದಿನ ಅವತ್ತು ಇಲ್ಲಿನ ವಾತಾವರಣ ಏನಿತ್ತು ಅಂತ? ಅವತ್ತು ವಾತಾವರಣ ಭಾಳ ಕಡೆ ಏನಪ್ಪ ಅಂತಂದರೆ, ಈ ನಾವೆಂದು ಸ್ವತಂತ್ರವಾದೆವು
ಇವ್ರನ್ನ ಎಂದು ನಾವು ಇಲ್ಲಿಂದ ಓಡಿಸೇವೋ ಅಂತಕ್ಕಂಥ ವಿಚಾರ ಬಂತು ಜನರಿಗೆ. ಅದಕ್ಕಾಗಿ ಇಲ್ಲಿವರೆಗೆ ಸುಪ್ತವಾಗಿದ್ದ ಸ್ವಾತಂತ್ರ್ಯ ಹೋರಾಟ ಭೂಗತ ಹೋರಾಟಗಳಿಂದ ಪ್ರಾರಂಭವಾಯಿತು. 1942ರ ಚಳವಳಿ ನಮಗೆ ನೆನಪು ಆಗುವಂತೆ ಇಲ್ಲಿ ರಜಾಕಾರನ ಎಲ್ಲಿ ಸಿಗ್ತಾರೋ ಅಲ್ಲಿ ಹೊಡೆಯೋದು, ಮತ್ತು ಅವರು ಇವ್ರನ್ನ ಎಲ್ಲಿ ಹೊಡೆಯೋದು, ಹೀಗೆ ಪರಸ್ಪರ ಜಗಳ ಹೋರಾಟಗಳಲ್ಲಿ ಈ ಭಾಗ ಮುಂದುವರಿಯಿತು. ನಮ್ಮ ಭಾಗದಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪ್ರೇಮಿಗಳು ಬಹಳ. ಅವರು ಏನಾದರೂ ಮಾಡಿ ಅವತ್ತು ಆ ನಿಜಾಮನಿಗೆ ನಮ್ಮ ಬಿಸಿ ಮುಟ್ಟಿಸಬೇಕಂತ ತಿಳ್ಕೊಂಡು ಸಿದ್ದಣ್ಣನ ಹೋಟೆಲ್ನಲ್ಲಿ ಕುಳಿತುಕೊಂಡು ಅವರ ಧ್ವಜವನ್ನು ಏರಿಸುವ ಆ ಯೋಜನೆಯನ್ನು ಹಾಕ್ತಾರೆ. ಅವರು 20, 21, 22 ವಯಸ್ಸಿನ ತರುಣರು ಎಂ ನಾಗಪ್ಪ ಮತ್ತು ಬಸಣ್ಣ, ಪರ್ವತಯ್ಯ, ಶರಭಯ್ಯ ಮೊದಲಾದವರು ಕೂಡಿಕೊಂಡು ಅಲ್ಲೇ ಧ್ವಜವನ್ನು ಏರಿಸಿದರು. ಅದೇ ರೀತಿ ಹಮ್ದರ್ದ್ ಹೈಸ್ಕೂಲ್ ಮೊದಲಿದ್ದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರಸಿದ್ಧವಾಗಿತ್ತು. ಯಾಕೆಂದರೆ ಪಂಡಿತ್ ತಾರಾನಾಯ್ಕರು ಅಲ್ಲಿ ಆ ಸ್ವಾತಂತ್ರ್ಯ ಹೋರಾಟದ ಬೀಜವನ್ನು ಬಿತ್ತಿದ್ರು. ಅಲ್ಲಿರ್ತಕ್ಕಂಥ ಮಾಸ್ಟರ್ಗಳೆಲ್ಲ ಸೇರಿ ಹೆಂಬೇಲಾಡದಲ್ಲಿ ಧ್ವಜ ಏರಿಸಬೇಕಂತೇಳಿ ಪ್ರಯತ್ನ ಮಾಡಿದ್ರು. ಇದಕ್ಕಿಂತ ಮುಂಚೆ ಅವರು ಅನೇಕ ಸಲ ಪ್ರಯತ್ನವನ್ನು ಮಾಡಿದ್ರು. ಇಡೀ ಹೈದರಾಬಾದ್ ಪ್ರಾಂತದಲ್ಲಿ ಎಲ್ಲಿಯೂ ಕಲೆಕ್ಟರ್ ಕಚೇರಿಯ ಮೇಲೆ ಧ್ವಜವೇರಿಸಲಿಲ್ಲ. ಆದರೆ ರಾಯಚೂರಿನಲ್ಲಿ 1947ರ ಆಗಸ್ಟ್ 15ರಂದು ಧ್ವಜವೇರಿಸಿದುದು ಐತಿಹಾಸಿಕ ಸಾಧನೆ. ನಿಜಾಮನ ಬೆದರಿಕೆಯ ನಡುವೆಯೂ ಆಗಿನ ರಾಯಚೂರು ಜಿಲ್ಲೆಯ ಗುಡ್ಡದ ಮಲ್ಲಾಪುರ ಮೊದಲಾದ 24 ಹಳ್ಳಿಗಳು ಸ್ವತಂತ್ರ ಸಾರಿದವು. ನಿಜಾಮನ ಸೈನ್ಯ ಬರದಂತೆ ಬಿಚ್ಚುಗತ್ತಿ ಹಿಡಿದು ಪೆಟ್ರೋಲ್ ಹಾಗೂ ಕೈ ಬಾಂಬುಗಳೊಂದಿಗೆ ಸಿದ್ಧವಾಗಿ ಗಡಿ ಕಾಯುತ್ತಿದ್ದರು. ಇದೇ ಸಂದರ್ಭದಲ್ಲಿ ಕುಷ್ಟಗಿ ತಾಲೂಕಿನ ಸಾವಿರಾರು ಜನ ಸೇರಿ ಮಾಲಗಿತ್ತಿಯಲ್ಲಿ ಬಡಗೇರ ಸೀತಮ್ಮ ಎಂಬ ತರುಣಿ ಹಾಗೂ ಶಿವಮಲ್ಲಪ್ಪ ಮಾಲಗಿತ್ತಿ ಎಂಬುವರು ಅಲ್ಲಿಯ ಕೆಂಚವ್ವನ ಗುಡಿಯ ಮೇಲೆ ಧ್ವಜಾರೋಹಣ ಮಾಡಿದರು. ಹೈದರಾಬಾದ್ ಪ್ರಾಂತದ ಎಲ್ಲ ತಾಲೂಕುಗಳಲ್ಲಿ ಸತ್ಯಾಗ್ರಹ ಮಾಡಿ ಸಾವಿರಾರು ಜನ ಬಂಧನಕ್ಕೊಳಗಾದರು. ಇಲ್ಲಿ ಸರ್ದಾರ್ ಪಟೇಲರು ಪೊಲೀಸ್ ಆಕ್ಷನ್ ಜರುಗಿಸಿ 1948ರ ಸೆಪ್ಟೆಂಬರ್ 17ಕ್ಕೆ ಹೈದರಾಬಾದ್ ನಿಜಾಮನ ಸಂಸ್ಥಾನವನ್ನು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶವು ಆಗ ನಿಜಾರ್ಥದಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಿತು. ಮೈಸೂರು ರಾಜ್ಯದಲ್ಲಿ ಜನ ಹೋರಾಡಿ ಮೈಸೂರು ಚಲೋ ಚಳವಳಿ ಹೂಡಿ ಅರಸನನ್ನು ಮಣಿಸಿ 1947 ಸೆಪ್ಟೆಂಬರ್ 24ರಂದು ಭಾರತದಲ್ಲಿ ಸೇರುವ ಹಾಗೆ ಮಾಡಿದರು. ಜುನಾಗಢದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಜನ ದಂಗೆ ಎದ್ದ ಕೂಡಲೇ ಜುನಾಗಢದಿಂದ ನವಾಬ ಓಡಿ ಹೋದ. ಅದು ಫೆಬ್ರವರಿ 1948ರಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರಿತು. ಹೀಗೆ ಇಂದಿನ ಸ್ವತಂತ್ರ ಭಾರತದ ಉದಯವಾಯಿತು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ನೆಲದ ಜಲದ ಮಹೋತ್ಸವ, ಭಾರತದ ಅಮೃತ ಮಹೋತ್ಸವ, ಮಹೋತ್ಸವ ಮಹೋತ್ಸವ, ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ, ತಾಯಿ ಭಾರತಿಗೆ ದೀಪೋತ್ಸವ, ನಮ್ಮ ನೆಲದ ಬೆಳಕೋತ್ಸವ, ಕುಮ್ಮಿ ಚಿಮ್ಮಲಿ ಹರ್ಷೋತ್ಸವ, ತಿರಂಗ ಬಾವುಟದ ರಂಗೋತ್ಸವ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವ. ಅಮೃತ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂದರ್ಭದ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕಳಚಿತು ದಾಸ್ಯದ ಸಂಕೋಲೆ ರೂಪಕ ಕೇಳಿದಿರಿ. ರಚನೆ ರಾಮಣ್ಣ ಹವಳೆ, ನಿರೂಪಣೆ ರಮಾ ಕುಲಕರ್ಣಿ. ನಿರೂಪಣೆಯಲ್ಲಿ ಭಾಗವಹಿಸಿ ಈ ರೂಪಕವನ್ನು ನಿರ್ಮಿಸಿದವರು ಡಾಕ್ಟರ್ BM ಶರಭೇಂದ್ರ ಸ್ವಾಮಿ. ಅಮೃತ ಮಹೋತ್ಸವ.